ಇದು ವಿದ್ಯಾರ್ಥಿ ಭವನದ ಪ್ರೈಸ್ ಅಂತೆ ಸಿನ್ಸ್ 1943 ಬಿಫೋರ್ ಇಂಡಿಪೆಂಡೆನ್ಸ್. ವಿದ್ಯಾರ್ಥಿ ಭವನ್ ಸ್ಪೆಷಲ್ ಸಿಗ್ನೇಚರ್ ಸ್ಟೈಲಲ್ಲಿ ದೋಸೆ ಹಿಡ್ಕೊಂಡು ಬಂದಿದ್ದಾರೆ. ಫುಲ್ ಗ್ರಿಪ್ಪಲ್ಲಿ ಹಿಡಿದಿದ್ದಾರೆ. ಒಂದು ಚೂರು ಸ್ಲಿಪ್ ಆದರೂ ಎಲ್ಲ ಬೀಳುತ್ತೆ. ಬಟ್ ಇದೇ ಅವ್ರ ಸ್ಪೆಷಾಲಿಟಿ. ವರ್ತ್ ದ ವೇಟ್ ಅಂತ ಅನ್ಬೋದು. ಈಗ ಮತ್ತೆ ಸೋಮವಾರ ಬರ್ತಾ ಇದೀವಿ ನಾವು 25 ಜನ ನಮ್ಮ ಬರ್ತ್ಡೇ ಪಾರ್ಟಿಗೋಸ್ಕರ. ಇಲ್ಲಿಗೆನಾ ಸರ್? ಇಲ್ಲಿಗೆ ಮಾರ್ನಿಂಗ್ 8:30 9 o'clock. ಓನರ್ ನಂಬರು ನನ್ನ ಹತ್ರ ಇದೆ. ತುಂಬಾ ಚೆನ್ನಾಗಿದೆ. ಅರ್ಥ ಆಯ್ತು ಅವ್ನು ಏನಕ್ಕಾದ್ರೆ ರಿಯಾಕ್ಷನ್ ಕೊಟ್ಟ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇರೋದೇನೆ ನಿಮಗೆ ಹಿಂದೆ ಗೊತ್ತಾಗಿರುತ್ತೆ, ಎಲ್ಲೋ ಕಲರ್ ನೋಡ್ತಾ ಇದ್ದಂಗೆ ಆಟೋದು ಬೆಂಗಳೂರಿನಲ್ಲಿ. ಈ ಬೆಂಗಳೂರಲ್ಲಿ ಇದ್ದೀವಿ ಯಾಕಂದರೆ ನಂದು ಆಫೀಸಲ್ಲೇ ಹೈಬ್ರಿಡ್ ಮಾಡಲ್ ಇರೋದ್ರಿಂದ 2 ದಿನ ಆಫೀಸ್ಗೆ ಹೋಗಬೇಕಾಗತ್ತೆ. ಅದಕ್ಕೆ ನಾನು ನಿನ್ನೆ ಬಂದೆ. ಬಟ್ ಪ್ರೇರಣೆಗೆ ಒಂದೇ ದಿನ ಇರೋದು ಆಫೀಸ್. ಸೊ ಅವಳು ಇವತ್ತು ಬೆಳಗ್ಗೆ ಮೈಸೂರಿಂದ ಹೊರಟು ಬರ್ತಾ ಇದ್ದಾಳೆ. ನಾವಿಬ್ಬರು ಇವತ್ತು ಸೇರಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್, ಒಂದು ಫೇಮಸ್ ಬೆಂಗಳೂರಿನ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗಿ ಅಲ್ಲಿ ತಿಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಪ್ರೇರಣೆ ಸಿಗ್ತಾಳೆ, ಅವಳನ್ನು ಕರ್ಕೊಂಡು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಬೆಳಗ್ಗೆ ಎದ್ದು ಆಫೀಸಿಗೆ ರೆಡಿಯಾಗೇ ಹೊರಟೆ. ಯಾಕಂದರೆ ಆನ್ ದ ವೇ ಹೋಗ್ತಾ ತಿಂಡಿ ತಿಂದ್ಕೊಂಡು ಹಂಗೆ ಒಂದು ಲಾಗ್ ಮಾಡಿಕೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ರೆಡಿಯಾಗೇ ಒಂದು ಆಟೋ ಹಿಡ್ಕೊಂಡು ಹೊರಟೆ. ಸೊ ಇವಾಗ ಬಂದಿದ್ದೀವಿ ನಾವು ಸ್ಪಾಟ್ಗೆ. ನಾವು ಬಂದಿರೋದೇ ವಿದ್ಯಾರ್ಥಿ ಭವನ. ಭಾಳ ಓಜಿ ಪ್ಲೇಸ್ ಇದು. ಸಿಕ್ಕಾಪಟ್ಟೆ ವೆಯ್ಟಿಂಗ್ ಕೂಡ ಇದೆ. ಮೇಡಮ್ ಅವರು ಬಂದು ಆಯ್ತಾ ವೆಯ್ಟಿಂಗ್ ಕೂಪನ್ ತೊಗೊಂಡಿದ್ದಾಳೆ. ಇವಾಗ ನಮ್ಮ ವೆಯ್ಟ್ ಮಾಡಿ ನಮ್ಮ ಸ್ಟಾರ್ಟ್ ಬರ್ತಾ ಇದ್ದಂಗೆ ಒಳಗೆ ಹೋಗ್ಬೇಕು. ಇಲ್ಲ ಹಾಂ. ಸೊ ಈಗ ವೆಯ್ಟಿಂಗ್ ಎಲ್ಲ ನಾವು ಒಳಗೆ ಹೋಗ್ತಾ ಇದ್ದೀವಿ. ಆಚೆ ಕಡೆ ಅಷ್ಟು ರಶ್ ನೋಡಿದ್ರಿ, ಇಲ್ಲಿ ಒಂದು ಲೆಗಸಿ ಮೇಂಟೈನ್ ಮಾಡಿ ಒಂದು ಚೆನ್ನಾಗಿ ಫುಡ್ ಕೊಟ್ಟರೆ ಎಷ್ಟು ಜನ ಇರ್ತಾರೆ ಅಂತ ಫುಲ್ ಹೋಟೆಲ್ ಪೂರ್ತಿ ಇದೆ, ತುಂಬಿದ್ದಾರೆ ಜನ. ಹೌಸ್ಫುಲ್ ಜನ, ಚೂರು ಜಾಗ ಇಲ್ಲ. ಸೊ ಫೈನಲಿ ಬಹಳ ದಿನಗಳ ನಂತರ, ತುಂಬ ದಿನ ಅಂದ್ಕೊಂಡಿದ್ದೀವಿ ಬರಬೇಕು ಅಂತ, ನಾವೀಗ ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆ ಫಾರ್ ಲಾಂಗ್ ಟೈಮ್? ನಾನು ಆಕ್ಚುಲಿ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್. ಇವತ್ತು ನಾನು ಒಂದು 10 ನಿಮಿಷ ಮುಂಚೆನೆ ಬಂದೆ. ಕೂಪನ್ 5 minutes ವೇಟಿಂಗ್ ಇತ್ತು. 5 minutes ಆಗಿ ನಮ್ಮ ಕೂಪನ್ ಆಗಿರೋದು ಒಂದು 5 ಜನ ಕಳಿಸು ಆಗಿತ್ತು. ಆಮೇಲೆ ಬಂದ್ರು ಇವರು. ಇವಾಗ 5 ನಿಮಿಷ ಬಂದಿದ್ದೀವಿ. ಈಗ ಬೇಗ ಕೊಟ್ಬಿಟ್ರೆ ನಾವೀಗ ತಿನ್ಕೊಂಡು ಆಫೀಸ್ ಬರೋ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಬೇಗ ಕೊಟ್ಟಷ್ಟು ಭಾಳ ಬೇಗ ಖುಷಿಯಾಗಿ ತಿನ್ಕೊಂಡು ಹೋಗ್ತೀವಿ. ನೋಡೋಣ ಹೆಂಗಿರುತ್ತೆ ದೋಸೆ, ವಿದ್ಯಾರ್ಥಿ ಭವನದ ದೋಸೆ. ಅವ್ರು ತೊಗೊಂಬರೋದೆಲ್ಲ ವೀಡಿಯೋಸಲ್ಲಿ ನೋಡಿದ್ವಿ, ರೀಲ್ಸಲ್ಲಿ ವೀಡಿಯೋಸಲ್ಲಿ. ಇವಾಗ ತಿನ್ನೋಕ್ಕೆ ನಾವೇ ಬಂದಿದ್ದೀವಿ ಲೈವ್ ಆಗಿ. ಸೊ ವೆರಿ ಎಕ್ಸೈಟೆಡ್. ನಮ್ಮ ಇಡ್ಲಿ ವಡೆ ಸಾಂಬಾರು ಬಂದಿದೆ. ಪೂರಿನೂ ಇದೆ ಇಲ್ಲಿ. ಪೂರಿನೂ ಇದೆ. ಈಗ ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ. ಇಡ್ಲಿ ವಡೆ ಬಂದಿದೆ, ಟ್ರೈ ಮಾಡ್ತಾ ಇದ್ದೀವಿ. ಹೆಂಗಿದೆ ಪ್ರಾ? ಇಡ್ಲಿ ಚೆನ್ನಾಗಿದೆ, ಹೌದಾ? ಸಾಂಬಾರು ಚೆನ್ನಾಗಿದೆ. ಸಾಂಬಾರು ಸ್ವೀಟ್ ಏನಿಲ್ಲ, ಖಾರನೂ ಇದೆ. ಥರ ಹೊಸ ಥರ ಅನ್ನಿಸ್ತಾ ಇದೆ ನನಗೆ. ಬೆಂಗಳೂರು ಸ್ವೀಟ್ ಸಾಂಬಾರು ಇಲ್ಲ. ಇಡ್ಲಿ ಉದುರಾಗಿದೆ ಆ್ಯಂಡ್ ಸಾಂಬಾರು ಚೆನ್ನಾಗಿದೆ, ಟೇಸ್ಟ್ ಬಿಸಿ. ನಾವು ಆ್ಯಕ್ಚುಲಿ ನಾನಂತೂ ದೋಸೆ ತಿನ್ನಕ್ಕೆ ಅಂತ ಬಂದಿರೋದು. ಇದು ಇಡ್ಲಿನೂ ಹೆಂಗಿರೋದು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ ಇಡ್ಲಿ ವಡೆನ. ನಂಗೆ ಇಡ್ಲಿ ಸಾಂಬಾರು ಇಷ್ಟ. ನಾನು ಚಟ್ನಿ ಇಸ್ಕೊಳ್ಳಿಲ್ಲ, ಚಟ್ನಿ ಟ್ರೈ ಮಾಡಿ. ಚಟ್ನಿ ಕೇಳೋಣ ತಡಿ. ಇವಾಗ ನಾನಂತೂ ದೋಸೆಗೆ ವೇಟಿಂಗು. ಬೇಗ ಕೊಡಿ ಗುರು. ವಡೆ ತುಂಬ ಚೆನ್ನಾಗಿದೆ. ವಡೆ ಸ್ವಲ್ಪ ಗರಿ ಇದೆ. ಅಂದರೆ ವಡೆ ಗರಿ ಇರಲೇಬೇಕು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ. ಇಡ್ಲಿಗಿನ ವಡೆ ಚೆನ್ನಾಗಿದೆ. ಅದೇ ವಡೆ ಚೆನ್ನಾಗಿದೆ. ಇಡ್ಲಿನ ಎಷ್ಟು ರೇಟ್ ಮಾಡ್ಬೋದು? ಇಡ್ಲಿ ಸಾಂಬಾರ್ ಅರೌಂಡ್ 8 ಕೊಡ್ಬೋದು, 8.5. ಬಟ್ ವಡೆ 9.5 ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋಪಿಂಗ್. ಈಗ ಉಪ್ಪಿಟ್ಟು ಬಂದಿದೆ, ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ಖರಾಬಾತ್ ಇಲ್ಲಿ ಫೇಮಸ್ ಅಂತ. ಇಲ್ಲಿ ಎಲ್ಲ ಐಟಮ್ ಫೇಮಸ್ ಅಂತಂದರು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ. ಈಗ ಖರಾಬಾತ್ ಟ್ರೈ ಮಾಡೋಣ. ಪೂರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಹೌದಾ? ಸೊ ಇಲ್ಲಿ ಹೋಗಿ ತಿನ್ಬೇಕಾದ್ರೆ ನಮ್ಮ ಮುಂದ್ಗಡೆ ಕೂತಿದಾರಲ್ಲ ಅವರು ಇಲ್ಲಿ 3 ರೂಪಾಯಿ ಇದ್ದಾಗಿಂದ ಬಂದು ತಿಂತಾ ಇದಾರಂತೆ. 85-86 ಇಂದ 3 ದೋಸೆ. ಖಾರಾಬಾತ್ ಅಂತ ಎಲ್ಲ ತರಕಾರಿಗಳು ಹಾಕಿ ತುಂಬಾ ಚೆನ್ನಾಗಿತ್ತು. ತುಂಬ ವೆಜಿಟೇಬಲ್ಸ್ ಇದೆ. ನಾನು ಯೂಶಲಿ ಖಾರಾಬಾತಲ್ಲಿ ಪ್ಲೇನ್ ಖಾರಾಬಾತ್ ತಿಂದಿದೆ ಎಲ್ಲ ಬೇರೆ ಕಡೆ ಅನ್ನೋದು. ತುಂಬ ವೆಜಿಟೇಬಲ್ಸ್ ಹಾಕಿ ಮನೇಲಿ ಮಾಡೋ ಥರ ಇದೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ತರಕಾರಿ ಇದೆ. ಚಟ್ನಿ ಜೊತೆಗಂತೂ ಸಿಕ್ಕಾಬಟ್ಟೆ ಒಳ್ಳೆ ಬ್ಲೆಂಡ್ ಆಗ್ತಾ ಇದೆ.
ಸೊ ಎಲ್ಲ ಐಟಮು ಚೆನ್ನಾಗಿರುತ್ತೆ. ಆಬ್ವಿಯಸ್ ಅದಕ್ಕೆಲ್ಲ ಅಷ್ಟು ಹೆಸರು ಬಂದಿರೋದು ಇದಕ್ಕೆ ವಿದ್ಯಾರ್ಥಿ ಭವನ್ ಅಂತ. ನಾವು ಟ್ರೈ ಮಾಡ್ತಿರೋದು ವಿ ಆರ್ ವೆರಿ ಹ್ಯಾಪಿ ಟು ಟ್ರೈ. ಈಗ ದೋಸೆ ಇಡ್ಲಿ ಮತ್ತು ವಡೆ ಟ್ರೈ ಮಾಡಿದ್ವಿ, ಉಪ್ಪಿಟ್ಟು ಟ್ರೈ ಮಾಡಿದ್ವಿ. ಈಗ ನೆಕ್ಸ್ಟ್ ನಮ್ಮ ಮೇನ್ ಅವೈಟೆಡ್ ದೋಸೆ ಬರುತ್ತೆ. ಪೂರಿನೂ ಇದೆಯಂತೆ. ನಾವು ಇದನ್ನ ತಗೊಳ್ಳಿಲ್ಲ, ಆದ್ರೆ ಕೇಸರಿ ಬಾತ್ ತಗೊಳ್ಳಿಲ್ಲ, ಬರೀ ಖಾರ ಬಾತ್ ತಗೊಂಡ್ವಿ. ಹೌದು, ನೀವು ಬಂದಾಗ ಕೇಸರಿ ಬಾತ್ ತಗೊಂಡು ತಿನ್ನಿ. ನಾವು ಬೆಳಗ್ಗೆ ಯಾಕೆ ಸ್ವೀಟು ಅಂತ ಸುಮ್ಮನೆ ತಗೊಳ್ಳಿಲ್ಲ. ಸೊ ಈಗ ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಮುಗಿಸ್ಕೊಳ್ಳೋಣ ಬೇಗ ಬಿಸಿ ಬಿಸಿಯಾಗಿದೆ. ಅವರ ಸಿಗ್ನೇಚರ್ ಸ್ಟೈಲಲ್ಲಿ ದೋಸೆನ ಹಿಡ್ಕೊಂಡು ಬಂದಿದ್ದಾರೆ. ಇವಾಗ ಅದೇನು ಗ್ರಿಪ್ಪಲ್ಲಿ ಹಿಡಿದಿದ್ದಾರೆ, ಒಂಚೂರು ಬಿದ್ದರೂ ಎಲ್ಲ ಬೀಳುತ್ತೆ. ಇಲ್ಲಿನ ಸ್ಪೆಷಲ್ ದೋಸೆ ತೊಗೊಂಬರೋ ಸ್ಟೈಲೇ ಈ ಥರ. ಇದು ದೋಸೆನ ಫುಲ್ ಜೋಡಿಸ್ಕೊಂಡು ನೀಟಾಗಿ ತೊಗೊಂಬರ್ತಾರೆ. ಕ್ರೇಜ್ ಚಟ್ನಿನ ತೊಗೊಂಬಂದು ಇವಾಗ ಈ ಥರ ಒಂದು ತಪ್ಪಲಲ್ಲಿ ತೊಗೊಂಬಂದು ಹಾಕ್ತಾರೆ. ಸೊ ಫೈನಲಿ ನಮ್ಮ ದೋಸೆ ಬಂದಿದೆ. ಆಯಿಲ್ ಟ್ರೈ ಮಾಡೋಣ ಈಗ. ಸೊ ಇವಾಗ ನಾವು ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಮಸಾಲೆ ದೋಸೆ ಬಂದಿದೆ, ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ. ಈಗ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ರಿಸ್ಪಿ ಇದೆ ಆಚೆ ಕಡೆಯಿಂದ. ತುಪ್ಪ ಮತ್ತೆ ಬೆಣ್ಣೆ ಹಾಕಿರೋದು ಅಂದ್ರು, ಎಣ್ಣೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೌದು. ಸೊ ಆಲೂಗಡ್ಡೆ ಪಲ್ಯ ತೊಗೊಂಡಿದ್ದೀನಿ ಈಗ. ವರ್ತ್ ದ ವೇಟ್ ಅಂತ ಅನ್ಬೋದು. ಸಿಕ್ಕಾಪಟ್ಟೆ ಆ ತುಪ್ಪದ ಫ್ಲೇವರು, ದೋಸೆ ಕ್ರಿಸ್ಪಿನೆಸ್ಸು, ಚಟ್ನಿ, ಆಲೂಗಡ್ಡೆ ಪಲ್ಯ ಬೊಂಬಾಟಾಗಿದೆ. ಇಟ್ಸ್ ವೆರಿ ನೈಸ್. ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ತುಂಬ ಖುಷಿ ಆಗ್ತಿದೆ. ನಾನು ದೋಸೆ ಹೇಳಿಲ್ಲ, ಈಗ ನಾನು ದೋಸೆ ಹೇಳ್ತೀನಿ. ರಿಯಾಕ್ಷನ್ ನೋಡ್ಬಿಟ್ಟು ತಗೊಬ್ರೆ ನೀನು ಪರವಾಗಿಲ್ಲ ಎಲ್ಲ ಕೊಡ್ತಾ ಇದ್ದಾನೆ. ತಗೊಬ್ರೆ. ಸೊ ನಾವು ಮಸಾಲೆ ದೋಸೆ ಸವಿಬೇಕಾದ್ರೆ ನಮ್ಮ ಮುಂದೆ ಒಂದು ಒಳ್ಳೆ ಕಪಲ್ ಕೂತಿದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 1984 ಇಂದ ಬರ್ತಾ ಇದ್ದೀನಿ. 84 ಇಂದ. ನೀವು ಬರ್ತಿರ್ಬೇಕಾದ್ರೆ ಇಲ್ಲೆಲ್ಲ ಹೆಂಗಿತ್ತು ಪ್ರೈಸು ಎಲ್ಲ? ಅವಾಗೆಲ್ಲ ಚೆನ್ನಾಗಿತ್ತು. ಅವಾಗೆಲ್ಲ 3 ರೂಪಾಯಿ ಮಸಾಲೆ ದೋಸೆ. ಹಾಂ, ನಿಮ್ಗೆ ಯಾವ್ದು ಇಷ್ಟ ಸರ್ ಇಲ್ಲಿ ತುಂಬಾ ಫೇವ್ರೇಟ್? ನಮ್ಮ ಮಸಾಲೆ ದೋಸೆನೇ ಇಷ್ಟ ಆಗ್ತಿತ್ತು. ಓಕೆ. 3 ದೋಸೆ ತಿಂದು ಹೋಗ್ತಿದೆ. 3 ರೂಪಾಯಿ ಒಳ್ಳೆ ನರಸೀಪುರದ ಬೆಣ್ಣೆ ಇಷ್ಟು ದಪ್ಪ ಹಾಕೋರು. ಸೂಪರ್ ಸೂಪರ್. ಮೇಲ್ಗಡೆ ಸೂಪರ್ ಆಗಿರೋದು. ನೀವಿಲ್ಲೇ ಲೋಕಲ್ ಸರ್? ನೀವಿಲ್ಲೇ ಬೆಂಗಳೂರವರನ್ನ? ಬೆಂಗಳೂರವರೇ. ನಮ್ಮ ಅಕ್ಕನ ಮನೆ ಇಲ್ಲೇ HB ಸಮಾಜ ರೋಡ್ ಅಲ್ಲಿ ಇತ್ತು. ಅದಕ್ಕೋಸ್ಕರ ಬಂದಾಗ ಅವ್ರ ಮನೆಗೆ ಬಂದಾಗ ಎಲ್ಲ ಇಲ್ಲಿ ತಿನ್ಕೊಂಡು ಹೋಗ್ತಿದ್ವಿ ನಾವು. ಸೂಪರ್ ಸೂಪರ್. ವಿದ್ಯಾರ್ಥಿ ಭವನ್ ಅಂದ್ರೆ ವಿದ್ಯಾರ್ಥಿಗಳೇ ಜಾಸ್ತಿ ಬರ್ತಿದ್ರು ಈ ಹೋಟ್ಲಿಗೆ. ಅವಾಗ ರೇಟು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೇರೆ ಹೋಟ್ಲಿಗಿಂತ ಕಡಿಮೆ ಇರ್ತಿತ್ತು. ಒಳ್ಳೆ ಕ್ವಾಲಿಟಿ ಇರ್ತಿತ್ತು, ಕ್ವಾಂಟಿಟಿ ಇರ್ತಿತ್ತು, ಒಳ್ಳೆ ಸರ್ವಿಸ್ ಇರ್ತಿತ್ತು. ಅದರಿಂದ ಎಲ್ಲರೂ ಇಲ್ಲೇ ಬರ್ತಿದ್ರು, ತಿನ್ಕೊಂಡು ಹೋಗ್ತಿದ್ರು. ಲೇಟ್ ಆದ್ರೂ ವೆಯ್ಟ್ ಮಾಡಿ ತಿನ್ಕೊಂಡು ಹೋಗ್ತಾ ಇದ್ರು. ಓಕೆ ಸರ್, ಇವಾಗ ಕಾಫಿ ಬಂದಿದೆ ನೋಡಿ. ನಾವು ತುಂಬಾ ದೂರದಿಂದ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇವರು ತುಂಬಾ ವರ್ಷದಿಂದ ಇದ್ದಾರೆ. ಈಗ ಮತ್ತೆ ಸೋಮವಾರ ಬರ್ತಾ ಇದೀವಿ ನಾವು 25 ಜನ ನಮ್ಮ ಬರ್ತ್ಡೇ ಪಾರ್ಟಿಗೋಸ್ಕರ. ಇಲ್ಲಿಗೆನಾ ಸರ್? ಇಲ್ಲಿಗೆ ಮಾರ್ನಿಂಗ್ 8:30 9 o'clock. ಓನರ್ ನಂಬರ್ ನನ್ನ ಹತ್ರ ಇದೆ. ಅಳುಬರು. ನಾವು ಬಂದಿದ ತಕ್ಷಣ ಒಂದು 5 ನಿಮಿಷದಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮನ್ನ ಒಳಗಡೆ ಬಿಟ್ಬಿಡ್ತಾರೆ. ಸರಿ ಸರಿ. ರಿಸರ್ವ್ ಮಾಡಿದೀವಿ ಆಲ್ರೆಡಿ 25 ಮೆಂಬರ್ಸ್. ಸೂಪರ್. ನೋಡಿ, ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲ ಹೋಗ್ತಾರೆ ಸರ್. ಅವ್ರ ಓಲ್ಡ್ ಪ್ಲೇಸ್ಗೆ ಅವ್ರ ಸ್ನೇಹಿತರ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಯ್ತು ಸರ್ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈಗ ಪ್ರೇರಣಾ ದೋಸೆ ಬಂದಿದೆ. ನಾನು ನೋಡಿ ಇನ್ಸ್ಪೈರ್ ಆಗಿ ಹೇಳಿದ್ಲು. ಅವ್ನು ಹೇಳಿದ ರಿಯಾಕ್ಷನ್, ಅವ್ನು ಕೊಟ್ಟಿದ್ದ ರಿಯಾಕ್ಷನ್ ನೋಡಿ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀನಿ ಈಗ ದೋಸೆನ. ತುಂಬ ಬಿಸಿ ಬಿಸಿ ಡೈರೆಕ್ಟಾಗಿ ಕೊಟ್ಟರು. ಒಂದು 2 ನಿಮಿಷ ಬೇಕು ಮಾಡೋಕ್ಕೆ. ದೋಸೆ ದಪ್ಪ ಇದೆ, ಆದ್ರೂ ಗರಿ ಗರಿ ಇದೆ. ತುಂಬಾ ಚೆನ್ನಾಗಿದೆ. ಅರ್ಥ ಆಯ್ತು ಅವ್ನು ಏನಕ್ಕೆ ರಿಯಾಕ್ಷನ್ ಕೊಟ್ಟ ಅಂತ. ತುಪ್ಪ, ಬೆಣ್ಣೆ, ಸ್ವಲ್ಪ ಬೆಣ್ಣೆ ಫ್ಲೇವರ್ ಇದೆ. ತುಪ್ಪ ಜಾಸ್ತಿ ಇದೆ, ಆಯಿಲಿ ಜಾಸ್ತಿ ಇಲ್ಲ. ಜಿಡ್ಡಿದೆ ಬಟ್ ತುಪ್ಪದ ಜಿಡ್ಡು. ಸೂಪರ್ ಆಗಿದೆ. ಸೂಪರ್. ನೆಕ್ಸ್ಟ್ ಟೈಮ್ ಬೆಂಗಳೂರು ಬಂದಾಗೆಲ್ಲ ಮಸ್ಟ್ ವಿಸಿಟ್ ಸ್ಪಾಟ್. ಇದು ವಿದ್ಯಾರ್ಥಿ ಭವನದ ಪ್ರೈಸ್ ಅಂತೆ. ಸಿನ್ಸ್ 1943, ಬಿಫೋರ್ ಇಂಡಿಪೆಂಡೆನ್ಸ್. ಮಸಾಲೆ ದೋಸೆ 80, ಸಾಗು ದೋಸೆ 85, ಪ್ಲೇನ್ ದೋಸೆ 75, ವಡೆ 45, ರವೆ ಇಡ್ಲಿ, ಖಾರ ಬಾತು, ಕೇಸರಿ ಬಾತು, ಪೂರಿ ಸಾಗು, ಕಾಫಿ, ಟೀ, 5% GST ಅಪ್ಲಿಕೇಬಲ್ ಅಡಿಷನಲ್. ಸೂಪರ್. ಇಲ್ಲಿ ಹೋಟೆಲ್ ಪೂರ್ತಿ ಪುಟ್ಟಣ ಕಣಗಳಿಂದ ಹಿಡಿದು ಬೀದಿ ಕಾರಂದ್ರಿಂದ ಹಿಡಿದು ಎಲ್ಲ ಸಾಧಕರದ್ದು ಫೋಟೋ ಡಿಸ್ಪ್ಲೇ ಮಾಡಿದ್ದಾರೆ. ಚೆನ್ನಾಗಿದೆ ಆಂಬಿಯನ್ಸ್.
ನಮ್ಮ ಅಣ್ಣವ್ರದ್ದು ಇದೆ. ವಿಷ್ಣುವರ್ಧನ್, ಸಾಹಸ ಸಿಂಹ, ಯಡಿಯೂರಪ್ಪ ಅವರು, ಇನ್ನು ಸುಮಾರು ಪೊಲಿಟಿಷಿಯನ್ಸ್ ಎಲ್ಲ ಫೇಮಸ್ ಇರೋರು ಬಂದು ತಿಂದಿರೋದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಕಡೆ ವಿದ್ಯಾರ್ಥಿ ಭವನ್ಗೆ ಎಲ್ಲ ಕಡೆಯಿಂದ ಬಂದಂಥ ಅವಾರ್ಡ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇಂಡಿಯನ್ ಆಯಿಲಿಂದ ಹಿಡಿದು ಬೊಂಬಾಟ್ ಭೋಜನ ಎಲ್ಲದನ್ನು ಅವಾರ್ಡ್ಸ್ ಡಿಸ್ಪ್ಲೇ ಆಗಿದೆ. ನಮ್ಮ ಕವಿಗಳು, ಇದು ಹಳೆ ವಿದ್ಯಾರ್ಥಿ ಭವನ ಅಂತೆ, ಮುಂಚೆ ಶುರು ಮಾಡಿದಾಗ, ಆ್ಯಂಡ್ ಇದು ಇವಾಗ. ಸೊ ಅಲ್ಲಿ ದೋಸೆ ಬೇಯ್ತಾ ಇದೆ. ಅಲ್ಲೇ ಮಾಡಿ ಮಾಡಿ ಟಕ ಅಂತ ಕೊಡ್ತಾರೆ. ಒಂದ್ಸಲಿಗೆ 17 ದೋಸೆ ಹಾಕ್ಬೋದಂತೆ. 2 ಒಲೆಯಲ್ಲಿ ಬೇಯಿಸ್ತಾ ಇದ್ದಾರೆ. ಅದ್ರ ಓಲ್ಡ್ ಸ್ಟೈಲ್ ಹೋಟೆಲ್ ಇದು ಬೆಂಗಳೂರಲ್ಲಿ. ಕೊನೆಗೆ ನಮ್ದು ಬೈಟು ಕಾಫಿ ಬಂದಿದೆ, ಸ್ಟ್ರಾಂಗ್ ಕಾಫಿ. ಇದನ್ನ ಕುಡಿದು ಆಫೀಸ್ಗೆ ಹೊರಡುವ. ಸೊ ನಮ್ದು ಬಿಲ್ಲು 270 ಆಗಿದೆ. ಒಂದು ಇಡ್ಲಿ ವಡೆ, ಮಸಾಲೆ ದೋಸೆ, 2 ಕಾಫಿ, ಟೀ. ಫೇಮಸ್ ವಿದ್ಯಾರ್ಥಿ ಭವನದಲ್ಲಿ ಗೊತ್ತಲ್ವಾ ಸರ್, ಇದು ಖಾರಾಬಾತ್ ಆ್ಯಡ್ ಮಾಡಿಲ್ಲ. ಮೇಡಮ್ ನೀವು ಬನ್ನಿ. 317 ಖಾರಾಬಾತ್ ಮಿಸ್ ಆಗ್ಬಿಟ್ಟಿತ್ತು. ಅದನ್ನು ಸೇರಿಸಿ ನಾವು ಪೇ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೊ ಅಂತೂ ಇಂತೂ ದ ಫೇಮಸ್ ವಿದ್ಯಾರ್ಥಿ ಭವನಕ್ಕೆ ಬಂದು ತಿಂದು ಖುಷಿಯಾಗಿ ಹೋಗ್ತಾ ಇದ್ದೀವಿ. ತುಂಬಾ ಇಷ್ಟ ಆಯ್ತು ನಮಗೆ. ಟೇಸ್ಟ್ ಆಗಿರ್ಬೋದು, ಅಲ್ಲಿ ಕ್ವಾಲಿಟಿ ಆಗಿರ್ಬೋದು, ಆ್ಯಂಡ್ ಮೇಂಟೈನ್ ಮಾಡಿರೋದು ನೀಟಾಗಿ. ಅಷ್ಟು ರಶ್ ಇದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ವಾಕಿ ಟಾಕಿ ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಹೇಳ್ದಂಗೆನೆ. ಇವಾಗ ಜಾಸ್ತಿ ಆಗ್ತಾ ಇದೆ ರಶ್. ಟೈಮ್ ಆಗ್ತಿದ್ದಂಗೆ ನಮ್ಗೆ ಆಫೀಸಿಗೆ ಲೇಟ್ ಆಗಿದೆ ಆಗ್ಲೇನೆ. ಈಗ ಫಾಸ್ಟ್ ಆಗಿ ಹೊರಡ್ಬೇಕು. ಸೊ ಅದಕ್ಕೆ ಹೊರಡ್ತಾ ಇದೀವಿ. ನೀವು ಬಂದು ಟ್ರೈ ಮಾಡಿ. ನನಗೆ ಪ್ರೈಸಿಂಗು ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರು, ಬಟ್ ಇದಕ್ಕಿರುವಂತ ಲೆಗಸಿ ಅಲ್ಲ, ಇದಕ್ಕಿರೋ ಲೆಗಸಿಗೆ ಮತ್ತೆ ಅಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದಕ್ಕೆ ಆ್ಯಂಡ್ ಟೇಸ್ಟ್ಗೆ ನಮಗೆ ವರ್ತ್ ಅಂತ ಅನಿಸ್ತು. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ, ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ಗೆ ನಿಮ್ ಇಷ್ಟ. ಹೋಗ್ಬಿಟ್ಟು ನೋಡೋದಿರ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.